DRG Kids. ಈ ಕತೆ 9 ಮನುಷ್ಯ ಕಲಾಕೃತಿಗಳದು. ಬಹಳ ದಿನಗಳ ಹಿಂದೆ ರತನ್ಗಢ ರಾಜ್ಯದಲ್ಲಿ ಚಿತ್ರಸೇನೆ ಎಂಬ ಕಲಾಕೃತಿಗಳನ್ನು ಮಾಡುವ ಕಲಾಕಾರನಿದ್ದ. ಅವನು ಮಾಡುವ ಮೂರ್ತಿಗಳು ನೋಡಲು ಜೀವಂತವಾಗಿರುತ್ತಿದ್ದವು. ಹೇಗನ್ನಿಸ್ತಾ ಇತ್ತು ಅಂದ್ರೆ ಮನುಷ್ಯನೇ ಇದ್ದಾನೇನೋ ಅಂತ. ದೂರದವರೆಗೂ ಜನ ಮೂರ್ತಿಗಳ ಬಗ್ಗೆ ಚರ್ಚೆ ಮಾಡ್ತಿದ್ರು. ದೇಶ ವಿದೇಶಗಳಿಂದ ಜನ ಅವನ ಮೂರ್ತಿಗಳನ್ನ ನೋಡೋದಕ್ಕೆ ಬರ್ತಿದ್ರು. ಅವನ ಕಲಾಕೃತಿಗಳು ಅದ್ಭುತವಾಗಿತ್ತು. ರಾಜ್ಯದಲ್ಲಿ ಅವನಿಗೆ ತುಂಬಾ ಪ್ರಶಂಸೆ ಇತ್ತು. ಒಂದು ದಿನ ದರ್ಬಾರ್ ನಡೀಬೇಕಾದ್ರೆ ಮಹಾರಾಜರು ಹೀಗಂದ್ರು: ನಮಗೆ ತುಂಬಾ ಹೆಮ್ಮೆ ಇದೆ ಚಿತ್ರಸೇನಂತ ಕಲಾಕಾರ ನಮ್ಮ ದರ್ಬಾರಿನಲ್ಲಿರುವುದಕ್ಕೆ. ಅವನ ಖ್ಯಾತಿ ದೇಶ ವಿದೇಶಗಳಲ್ಲೆಲ್ಲ ಹಬ್ಬಿದೆ. ಅವನಿಂದ ನಮ್ಮ ದರ್ಬಾರಿನ ಗೌರವ ಹೆಚ್ಚಿದೆ. ಹೌದು ಮಹಾರಾಜ, ಚಿತ್ರಸೇನರಂತ ಮೂರ್ತಿಕಾರ ನಮ್ಮ ದೇಶದಲ್ಲಿ ಎಲ್ಲೂ ಇಲ್ಲ. ಅವರು ನಮ್ಮ ರಾಜ್ಯದಲ್ಲಿ ಇರೋದು ನಮಗೆ ಹೆಮ್ಮೆಯ ವಿಚಾರ. ನಾವು ಇಂದಿನ ಸಭೆಯನ್ನು ಕರೆದಿರುವ ಮುಖ್ಯ ಉದ್ದೇಶವೇನೆಂದರೆ ಒಂದು ವಿಷಯದಲ್ಲಿ ದರ್ಬಾರಿನ ಸದಸ್ಯರ ನಿರ್ಧಾರವನ್ನು ಕೇಳಲು. ಸರಿ ಮಹಾರಾಜ, ಹೇಳಿ, ಏನ್ ಹೇಳ್ಬೇಕು ಅನ್ಕೊಂಡಿದ್ದೀರಾ? ಮೂರ್ತಿಗಳನ್ನು ಮಾಡುವ ಚಿತ್ರಸೇನ ದೇಶ ವಿದೇಶಗಳಲ್ಲೆಲ್ಲ ಖ್ಯಾತಿಯನ್ನು ಪಡೆದಿದ್ದಾನೆ. ನಾವು ಬಯಸುತ್ತೇವೆ ಚಿತ್ರಸೇನ ನವರತ್ನಗಳ ಕೂಟಗಳಲ್ಲಿ ಒಬ್ಬನಾಗಲೆಂದು. ಹೇಳಿ ಮಂತ್ರಿಗಳೇ, ನಿಮ್ಮ ವಿಚಾರವೇನು? ಮಹಾರಾಜ, ನೀವು ಒಳ್ಳೆಯ ನಿರ್ಧಾರ ತಗೊಂಡಿದ್ದೀರಾ. ನಮ್ಮ ರಾಜ್ಯಕ್ಕೆ ಇದು ಖಂಡಿತ ಒಂದು ಒಳ್ಳೆಯ ಗೌರವವನ್ನು ತಂದುಕೊಡುತ್ತೆ. ಎಲ್ಲ ದರ್ಬಾರಿನ ಸದಸ್ಯರು ಇದಕ್ಕೆ ಸಮ್ಮತಿಸುತ್ತಾರೆ. ಮಹಾರಾಜರು ಹೇಳುತ್ತಾರೆ: ಚಿತ್ರಸೇನರೇ, ಇಂದಿನಿಂದ ನೀವು ನವರತ್ನ ಕೂಟದಲ್ಲಿ ಒಬ್ಬರು. ಮಹಾರಾಜ, ನಾನು ತುಂಬಾ ಆಭಾರಿಯಾಗಿದ್ದೀನಿ. ಇದಾದ ಮೇಲೆ ಚಿತ್ರಸೇನನ ಬಗ್ಗೆ ಚರ್ಚೆ ಇನ್ನೂ ಹೆಚ್ಚಾಗುತ್ತದೆ. ಎಲ್ಲಾ ಕಡೆ ಚಿತ್ರಸೇನನ ಬಗ್ಗೆಯೇ ಚರ್ಚೆ. ರತನ್ಗಢದ ಪ್ರಜೆಗಳಿಗೆ ಅವನ ಮೂರ್ತಿಗಳ ಬಗ್ಗೆಯೇ ತುಂಬಾ ಗೌರವ. ಹೀಗಿರುವಾಗ ಒಂದು ದಿನ ಜನರು ಮಾತನಾಡುತ್ತಿದ್ದಾಗ, ನೀನ್ ಇದನ್ನ ಕೇಳಿಸ್ಕೊಂಡ? ಚಿತ್ರಸೇನರನ್ನ ಮಹಾರಾಜರು ನವರತ್ನಗಳಲ್ಲಿ ಸೇರಿಸ್ಕೊಂಡಿದ್ದಾರೆ. ಹೌದು ಹೌದು, ಮಹಾರಾಜರು ಒಳ್ಳೆಯ ನಿರ್ಧಾರ ತಗೊಂಡಿದ್ದಾರೆ. ನಮ್ಮ ಚಿತ್ರಸೇನನಿಂದ ನಮ್ಮ ರಾಜ್ಯಕ್ಕೆ ದೇಶ ವಿದೇಶಗಳಲ್ಲೂ ಕೂಡ ಒಳ್ಳೆಯ ಹೆಸರು ಬಂದಿದೆ. ಈ ರೀತಿ ಎಲ್ಲಾ ಕಡೆ ಚರ್ಚೆ ನಡೆಯುತ್ತಿದ್ದಾಗ ಚಿತ್ರಸೇನನಿಗೆ ದಿನೇ ದಿನೇ ಗರ್ವ ಜಾಸ್ತಿ ಆಗುತ್ತಿತ್ತು. ಅವನು ದರ್ಬಾರಿನ ಇತರ ಸದಸ್ಯರೊಂದಿಗೂ ಗರ್ವದಿಂದ ಮಾತನಾಡುತ್ತಿದ್ದ. ಒಂದು ದಿನ ದರ್ಬಾರಿನಲ್ಲಿ ಒಂದು ವಿಷಯದ ಬಗ್ಗೆ ಚರ್ಚೆ ನಡೆಯುತ್ತಿತ್ತು. ಏನು ಚಿತ್ರಸೇನೆಯವರೇ, ಈ ವಿಷಯದ ಬಗ್ಗೆ ನೀವೇನ್ ಅನ್ಕೊಂಡಿದ್ದೀರಾ? ನಿಮ್ಮ ಭಾವನೆ ಹೇಳಿ. ಮಂತ್ರಿ ಅವರೇ, ಈ ರೀತಿ ಕೆಲ್ಸಕ್ಕೆ ಬರ್ದಿರೋ ವಿಚಾರನ ನಾನು ಮಾತಾಡೋದಿಲ್ಲ. ಅದು ಅಲ್ಲದೆ ಇದು ನನ್ನ ಕೆಲಸ ಅಲ್ಲ. ನನ್ನ ಸಮಯ ತುಂಬಾ ಅಮೂಲ್ಯವಾದದ್ದು. ನಾನು ಹೊರಡ್ತೀನಿ. ಚಿತ್ರಸೇನ ಮಹಾರಾಜರಿಗೆ ವಂದಿಸಿ ಅಲ್ಲಿಂದ ಹೊರಟು ಹೋದ. ಮಂತ್ರಿಗಳು ಹಾಗೂ ದರ್ಬಾರಿನ ಸದಸ್ಯರಿಗೆ ಅವನು ಮಾಡಿದ್ದು ಸರಿ ಕಾಣಲಿಲ್ಲ. ಮಹಾರಾಜ, ಚಿತ್ರಸೇನವರು ಈ ರೀತಿ ಎದ್ದು ಹೋಗಿರಬಾರದು. ಇದು ಅರಮನೆಗೆ ಅವಮಾನದ ವಿಚಾರ. ಮಂತ್ರಿಗಳೇ, ನೀವು ಚಿಂತಿಸಬೇಡಿ. ಚಿತ್ರಸೇನ ಒಬ್ಬ ಕಲಾಕಾರ. ಕಲಾಕಾರರ ಮನಸ್ಥಿತಿ ಹಾಗೇ ಇರುತ್ತದೆ. ನೀವು ಅವರ ಮಾತನ್ನು ಗಂಭೀರವಾಗಿ ಪರಿಗಣಿಸಬೇಡಿ. ರಾಜರ ಮಾತನ್ನು ಕೇಳಿ ಮಂತ್ರಿಗಳು ಹಾಗೂ ದರ್ಬಾರಿನ ಸದಸ್ಯರು ಸುಮ್ಮನಾಗುತ್ತಾರೆ. ಆದರೆ ದಿನೇ ದಿನೇ ಚಿತ್ರಸೇನ ಗರ್ವದಿಂದ ಮೆರೆಯುತ್ತಿದ್ದ. ಒಂದು ದಿನ ಒಬ್ಬ ವ್ಯಕ್ತಿ ಚಿತ್ರಸೇನನ ಬಳಿ ಬಂದ. ಚಿತ್ರಸೇನವರೇ, ನನಗೊಂದು ದುರ್ಗಾಮಾತೆ ಮೂರ್ತಿನ ಮಾಡ್ಕೊಡಿ. ಇಲ್ಲಿ ನೋಡಿ ಕೇಶವ್ ಅವರೇ, ದೇವರ ಮೂರ್ತಿಗಳನ್ನ ಮಾಡ್ಕೊಡೋದಕ್ಕೆ ಇಲ್ಲಿ ತುಂಬಾ ಜನ ಇದ್ದಾರೆ. ನೀವು ಇದಕ್ಕೋಸ್ಕರ ನನ್ನ ಹತ್ರ ಬರೋ ಅವಶ್ಯಕತೆ ಇಲ್ಲ. ನೀವು ಹೇಳಿದ್ದು ನಿಜಾನೇ, ಶಿಲೆ ಮಾಡೋದಕ್ಕೆ ಇಲ್ಲಿ ತುಂಬಾ ಜನ ಇದ್ದಾರೆ. ಆದ್ರೆ ನಿಮ್ಮ ರೀತಿ ಶಿಲೆನ ಮಾಡೋದು ಯಾರಿಂದನೂ ಸಾಧ್ಯವಿಲ್ಲ. ಸರಿ, ಆದ್ರೆ ನನಗೆ ಈಗ ಸಮಯವಿಲ್ಲ. ನಾಳೆಗೆ ನಾನು ತುಂಬಾ ಶಿಲೆಗಳನ್ನ ಮಾಡಬೇಕು. ನನಗೆ ಸಮಯ ಇದ್ದಾಗ ಹೇಳ್ತೀನಿ, ಅವಾಗ ಬನ್ನಿ. ಕೇಶವ ನಿರಾಶನಾಗಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ಇದೆಲ್ಲವನ್ನು ಸ್ವರ್ಗದಲ್ಲಿ ಯಮರಾಜ ನೋಡುತ್ತಿರುತ್ತಾನೆ. ಅವನು ವಿಶ್ವಕರ್ಮನಿಗೆ ಹೇಳುತ್ತಾನೆ: ಇವನಿಗೆ ಅಹಂಕಾರ ತುಂಬಾ ಜಾಸ್ತಿ ಆಯಿತು. ಇವನ್ನ 4 ಜನ ಹೊಗಳೋದ್ ಶುರು ಮಾಡಿದಾಗಿಂದ ಇವನ ಒಳಗಡೆ ಗರ್ವ ತುಂಬಾ ಜಾಸ್ತಿ ಆಗ್ತಾ ಇದೆ. ಈ ರೀತಿಯ ಅಹಂಕಾರ ನಿಮಗೂ ಸಹ ಯಾವತ್ತೂ ಬಂದಿಲ್ಲ. ಮನುಷ್ಯನಿಗಿರುವ ಒಂದು ದೊಡ್ಡ ಕೊರತೆ ಅಂದ್ರೆ ಇದೆ. ಯಾರಿಗೆ ದುಡ್ಡು, ಹೆಸರು, ಹೊಗಳಿಕೆ ಜಾಸ್ತಿ ಆಗುತ್ತೋ ಅವರಿಗೆ ಅಹಂಕಾರ ಏರ್ತಾನೇ ಇರುತ್ತೆ. ಹಾಗಾದ್ರೆ ಅವನ್ನ ನಾವು ಸ್ವರ್ಗಕ್ಕೆ ಕರೆಸ್ಬಿಡೋಣವಾ? ಚಿತ್ರಸೇನರು ಮಾಡುವ ಎಲ್ಲಾ ವಿಷಯನ ನೋಡ್ತಿದ್ರೆ ಭೂಮಿ ಮೇಲೆ ಅವರ ಕಾಲ ಮುಗ್ದಿದೆ ಅಂತ ನನಗೂ ಅನ್ನಿಸ್ತಿದೆ. ಯಾಕಂದ್ರೆ ಯಾರು ಹೇಳು ಮಾತನ್ನ ಅವರು ಪ್ರಶಾಂತವಾಗಿ ಕೇಳೋದೇ ಇಲ್ಲ. ಹಾಗಾದ್ರೆ ನಾನೇ ಈಗ ಹೋಗಿ ಅವನ್ನ ಎಳ್ಕೊಂಡ್ ಬರ್ತೀನಿ, ನೋಡ್ತಾ ಇರಿ. ಯಮರಾಜ ಚಿತ್ರಸೇನನನ್ನು ಸ್ವರ್ಗಕ್ಕೆ ಕರೆತರುವ ಯೋಜನೆ ಮಾಡುತ್ತಾನೆ. ಇದ್ಯಾವುದನ್ನು ಅರಿಯದೆ ಚಿತ್ರಸೇನ ದರ್ಬಾರಿನಲ್ಲಿ ಇರುತ್ತಾನೆ. ಇಂದಿನ ನಮ್ಮ ದರ್ಬಾರಿನಲ್ಲಿ ವಿಶ್ವಜ್ಞಾನಿ ಸ್ವಾಮೀಜಿಗಳು ಉಪಸ್ಥಿತರಿದ್ದಾರೆ. ನಮ್ಮ ರಾಜ್ಯ ಪಾವನವಾಯಿತು. ಮಹಾರಾಜ, ನಾನೊಬ್ಬ ಸಾಮಾನ್ಯ ಮನುಷ್ಯ. ದೇವರು ನನಗೆ ಎಂಥ ಜ್ಞಾನನ ಕೊಟ್ಟಿದ್ದಾರೋ ಅದನ್ನ ಎಲ್ರಿಗೂ ಹಂಚುತ್ತಾ ಇದ್ದೀನಿ. ಸ್ವಾಮೀಜಿಗಳೇ, ನಿಮ್ಮ ಭವಿಷ್ಯ ಎಂದೂ ಸುಳ್ಳಾಗಿಲ್ಲ. ಹಿಂದೆ ನೀವೇ ಹೇಳಿದ್ದಿರಿ ಈ ರಾಜ್ಯಕ್ಕೆ ಒಬ್ಬ ಕಲಾಕಾರ ಸಿಗುವನೆಂದು. ಅದು ಸತ್ಯವಾಯಿತು. ನಾನು ತುಂಬಾ ಸಂತೋಷವಾಗಿದ್ದೀನಿ ಮಹಾರಾಜ.
ನೀವು ಆಸೆ ಪಟ್ಟಂತೆ ಎಲ್ಲಾನೂ ನಡಿಬೇಕು. ನನ್ನ ಆಶೀರ್ವಾದ ನಿಮಗೆ ಯಾವಾಗ್ಲೂ ಇರುತ್ತೆ. ಆಗ ಮಂತ್ರಿಗಳು ಸ್ವಾಮೀಜಿಗೆ ಕೇಳುತ್ತಾರೆ, ಸ್ವಾಮಿ, ದಯವಿಟ್ಟು ನನ್ನ ಭವಿಷ್ಯ ಹೇಳಿ. ನಿಮ್ಮ ಬಗ್ಗೆ ಎಲ್ಲಾರ್ಗೂ ಗೊತ್ತಾಗುತ್ತೆ. ದರ್ಬಾರಿನಲ್ಲಿರುವ ಪ್ರತಿ ಸದಸ್ಯರು ತಮ್ಮ ತಮ್ಮ ಭವಿಷ್ಯವನ್ನು ಕೇಳುತ್ತಾರೆ. ಆದರೆ ಚಿತ್ರಸೇನ ತನ್ನ ಸ್ಥಾನದಲ್ಲೇ ಕುಳಿತಿರುತ್ತಾನೆ. ಆದರೆ ಅವನಿಗೆ ತನ್ನ ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳಲು ಆಸಕ್ತಿಯೇ ಇರುವುದಿಲ್ಲ. ಆಗ ಮಹಾರಾಜರು ಕೇಳುತ್ತಾರೆ, ಚಿತ್ರಸೇನರೇ, ತಾವು ತಮ್ಮ ಭವಿಷ್ಯವನ್ನು ಕೇಳುವುದಿಲ್ಲವೇ? ಮಹಾರಾಜ, ನನ್ನ ಭವಿಷ್ಯನ ನಾನೇ ಬದಲಾಯಿಸ್ತೀನಿ. ಇದುವರೆಗೂ ನನಗೇನ್ ಸಿಕ್ಕಿದ್ಯೋ ಅದೆಲ್ಲ ನನ್ನ ಕಷ್ಟದ ಫಲ. ನನ್ನ ಭವಿಷ್ಯನ ಯಾರಿಂದಲೂ ಹೇಳಕ್ಕಾಗಲ್ಲ. ಇದನ್ನು ಕೇಳಿ ದರ್ಬಾರಿನ ಎಲ್ಲರಿಗೂ ಬೇಸರ ಉಂಟಾಗುತ್ತದೆ. ಆದರೆ ಸ್ವಾಮೀಜಿಗಳು ನಗುತ್ತಾ ಹೇಳುತ್ತಾರೆ, ನೀವ್ ಹೇಳಿದ್ದು ನಿಜವಾದ ವಿಚಾರ. ನಿಮ್ಮ ಭವಿಷ್ಯನ ನೀವೇ ಬದಲಾಯಿಸೋದು. ಆದ್ರೆ ಆ ಭವಿಷ್ಯದಲ್ಲಿ ನಿಜವಾಗ್ಲೂ ಏನ್ ನಡೆಯುತ್ತೆ ಅಂತ ನಿಮ್ಗೆ ತಿಳಿದಿದ್ಯಾ? ಹಾ, ಗೊತ್ತಿದೆ. ಮುಂದಿನ ಭವಿಷ್ಯದಲ್ಲಿ ತುಂಬಾ ಜನ ನನ್ನ ಹೊಗಳ್ತಾರೆ. ದೇಶ ವಿದೇಶಗಳಲ್ಲೂ ಕೂಡ ನನ್ನ ಬಗ್ಗೆ ಮಾತಾಡ್ತಾರೆ. ಹಣ ಹೊಗಳಿಕೆ ಬೇಡ ಅಂದ್ರೂ ನನ್ನ ಹತ್ರ ಬರುತ್ತೆ. ದೇಶ ವಿದೇಶಗಳಲ್ಲಿ ಈಗ್ಲೂ ನಿಮ್ ಬಗ್ಗೆ ಮಾತಾಡ್ಕೊಳ್ತಿದ್ದಾರೆ. ಹಾಗೆ ನಿಮ್ಮ ಹತ್ರ ಹಣ ಹೊಗಳಿಕೆ ತುಂಬಾ ಜಾಸ್ತಿನೇ ಇದೆ. ಆದ್ರೆ ನಿಮ್ಗೆ ಗೊತ್ತಿಲ್ಲದೆ ಇರೋ ವಿಚಾರ ಒಂದನ್ನ ನಾನಿವತ್ತು ಹೇಳ್ತೀನಿ, ಕೇಳಿ. ನನಗೆ ಗೊತ್ತಿಲ್ಲದೆ ಇರೋ ವಿಚಾರನ? ಆ ರೀತಿ ವಿಚಾರ ಏನಿದೆ? ಸರಿ, ಹೇಳಿ. ಆ ರೀತಿ ಹೇಳ್ಬೇಕು ಅಂದ್ರೆ ನಿಮ್ಮ ಕೈಯಿನ ರೇಖೆಯನ್ನ ನಾನ್ ನೋಡ್ಬೇಕು. ಚಿತ್ರಸೇನರೇ, ನಾವು ಬಯಸುತ್ತೇವೆ ತಮ್ಮ ಹಸ್ತವನ್ನು ಸ್ವಾಮೀಜಿಗಳಿಗೆ ತೋರಿಸಿ. ಚಿತ್ರಸೇನನಿಗೆ ಮಹಾರಾಜರನ್ನು ಕೇಳಲೇಬೇಕಾಗುತ್ತದೆ. ಅವನು ತನ್ನ ಹಸ್ತವನ್ನು ಸ್ವಾಮೀಜಿಗಳಿಗೆ ತೋರಿಸುತ್ತಾನೆ. ಹಸ್ತವನ್ನು ನೋಡಿ ಸ್ವಾಮೀಜಿ ಹೇಳುತ್ತಾರೆ, ಈ ರೀತಿ ನಡೀಬಾರದು. ಏನಾಯಿತು ಸ್ವಾಮೀಜಿ, ಹಾಗೇಕೆ ಹೇಳಿದಿರಿ? ಮಹಾರಾಜ, ನಾನು ಯಾಕೆ ಹೇಳ್ದೆ ಅಂದ್ರೆ ಇವತ್ತಿನಿಂದ 21 ದಿನಗಳ ಒಳಗೆ ಇವರು ಮರಣ ಹೊಂದುತ್ತಾರೆ. ಇದನ್ನು ಕೇಳಿ ದರ್ಬಾರಿನ ಎಲ್ಲರಿಗೂ ಆಶ್ಚರ್ಯವಾಗುತ್ತದೆ. ಇದೇನು ಹೇಳುತ್ತಿರುವಿರಿ ಸ್ವಾಮೀಜಿ? ನಾನ್ ಹೇಳ್ತಾ ಇರೋದು ನಿಜಾನೇ ಮಹಾರಾಜ. ಇವತ್ತಿನಿಂದ 21ನೇ ದಿನ ಮಧ್ಯರಾತ್ರಿಯಲ್ಲಿ ಅವರ ಮರಣ ಹೊಂದುವುದು ನಿಜ. ಇದನ್ನು ಕೇಳಿ ಚಿತ್ರಸೇನನಿಗೂ ಗಾಬರಿಯಾಗುತ್ತದೆ. ಆದರೆ ಗರ್ವದಿಂದ ಹೇಳುತ್ತಾನೆ, ನೀವ್ ಹೇಳೋದನ್ನ ನಾನು ಕೇಳೋದಿಲ್ಲ. ನಾನೀಗ ತುಂಬಾ ಆರೋಗ್ಯವಾಗಿದ್ದೀನಿ. ಈ ರೀತಿ ನಡೆಯೋದಕ್ಕೆ ಹೇಗ್ ಸಾಧ್ಯ? ನಿಮ್ಮ ಕೈರೇಖೆಯಲ್ಲಿ ಏನಿದೆಯೋ ಅದನ್ನೇ ನಾನು ಹೇಳ್ದೆ. ಸ್ವಾಮೀಜಿಯಲ್ಲಿಂದ ಹೊರಟು ಹೋಗುತ್ತಾರೆ. ಕ್ರಮೇಣ ದಿನಗಳು ಕಳೆಯುತ್ತಾ ಹೋಗುತ್ತವೆ. ದಿನಗಳು ಕಳೆದಂತೆ ಚಿತ್ರಸೇನನ ಭಯವು ಜಾಸ್ತಿಯಾಗುತ್ತಿರುತ್ತದೆ. ಅವನು ಯಮರಾಜನಿಗೆ ಮೋಸ ಮಾಡಲು ಒಂದು ಉಪಾಯ ಮಾಡುತ್ತಾನೆ. ನನ್ನ ಸ್ವರ್ಗಕ್ಕೆ ಕರ್ಕೊಂಡೋಗೋದು ಅಷ್ಟು ಸುಲಭ ಅಲ್ಲ. ನಾನು ಚಿತ್ರಸೇನ. ನನ್ನ ಭವಿಷ್ಯನ ನಾನೇ ಬದಲಾಯಿಸ್ತೀನಿ. ಅವನು ಯೋಚಿಸಿ ಅದೇ ತರಹದ 9 ಕಲಾಕೃತಿಗಳನ್ನು ಮಾಡುತ್ತಾನೆ. 26ನೇ ದಿನ ಮಾಡಿರುವ 9 ಕಲಾಕೃತಿಗಳಲ್ಲಿ 7ನೇ ಕಲಾಕೃತಿಯಾಗುತ್ತಾನೆ. ಎಲ್ಲವೂ ಒಂದೇ ರೀತಿಯಾಗಿರುತ್ತದೆ. ಇದರಲ್ಲಿ ನಿಜವಾದ ಚಿತ್ರಸೇನನನ್ನು ಕಂಡುಹಿಡಿಯುವುದು ಅಸಾಧ್ಯ. ಇವಾಗ ನಾನು ಈ ಶಿಲೆಗಳ ಮಧ್ಯೆ ನೆಮ್ಮದಿಯಿಂದ ಮಲಗ್ತೀನಿ. ಯಮರಾಜ ಬಂದು ಈ ಶಿಲೆಗಳಲ್ಲೊಂದನ್ನ ನನ್ನ ಬದಲಾಗಿ ಕರ್ಕೊಂಡು ಹೋಗ್ತಾರೆ. ಅವನು ಖಾಲಿರುವ ಜಾಗದಲ್ಲಿ ಮಲಗುತ್ತಾನೆ. ಯಮರಾಜ ಅವನನ್ನು ಕರೆದೊಯ್ಯಲು ಬಂದಾಗ ಒಂದೇ ರೀತಿಯ 10 ಚಿತ್ರಸೇನರನ್ನು ನೋಡಿ ಆಶ್ಚರ್ಯ ಪಡುತ್ತಾನೆ. ಏನಿದು? 10 ಚಿತ್ರಸೇನರ? ಇವರಲ್ಲಿ ನಿಜವಾದ ಚಿತ್ರಸೇನ ಯಾರಾಗಿರ್ಬೋದು? ಇದು ಈಗ ದೊಡ್ಡ ಸಮಸ್ಯೆ ಐತೆ. ನಾನು ತಪ್ಪಾದ ಚಿತ್ರಸೇನನ್ನ ಕರ್ಕೊಂಡು ಹೋಗ್ಬಿಟ್ರೆ ಖಂಡಿತ ದೊಡ್ಡ ತಪ್ಪಾಗುತ್ತೆ. ಸ್ವಲ್ಪ ಹೊತ್ತು ಯಮರಾಜ ಯೋಚಿಸುತ್ತಾನೆ. ನಂತರ ಉಪಾಯ ಹೊಳೆದು ಹೀಗೆನ್ನುತ್ತಾನೆ, ನನ್ನ ಯಾಮಾರಿಸೋದಕ್ಕೆ ನೀನೊಂದೊಳ್ಳೆಯ ಉಪಾಯನ ಹುಡುಕೊಂಡಿದ್ಯಾ ಚಿತ್ರಸೇನ್. ಆದ್ರೆ ನಿನ್ನ ಶಿಲೆಗಳಲ್ಲಿ ನೀನೊಂದು ತಪ್ಪು ಮಾಡಿದ್ಯಾ. ಆ ತಪ್ಪು ಏನು ಅಂತ ನಾನು ಕಂಡಿಡ್ದಿದ್ದೀನಿ. ತಪ್ಪಾಗಿದೆ ಶಬ್ದ ಎಂದು ಕೇಳುತ್ತಲೇ ಚಿತ್ರಸೇನ ಎದ್ದು ಕುಳಿತು ಮಾಡಿರುವ ತಪ್ಪನ್ನು ಹೇಳಿದ್ದಕ್ಕೆ ಸಹಿಸದೆ ತಪ್ಪೇನೆಂದು ಪ್ರಶ್ನಿಸುತ್ತಾನೆ. ಆನಂತರ ಕೇಳುತ್ತಾನೆ, ಏನ್ ತಪ್ಪಿದೆ ಇದರಲ್ಲಿ? ಚಿತ್ರಸೇನ್, ಖಂಡಿತ ನಿನ್ನ ಅಹಂಕಾರನೇ ನಿನ್ನ ಸರ್ವನಾಶನ ಮಾಡುತ್ತೆ. ಇವತ್ತು ನೀನ್ ಅದೇ ತಪ್ಪನ್ನ ಮಾಡಿದ್ಯಾ. ನೀನೀಗ ಎದ್ದೊಳ್ಳಿಲ್ಲ ಅಂದಿದ್ರೆ ನಿಜವಾದ ಚಿತ್ರಸೇನ್ ಯಾರು ಅಂತ ನನ್ನಿಂದ ಕಂಡಿಡಿಯೋಕೆ ಆಗ್ತಿರ್ಲಿಲ್ಲ. ನಿನ್ನ ಅಹಂಕಾರದಿಂದಲೇ ನೀನಿವತ್ತು ಸಾಯ್ತಾ ಇದ್ಯಾ. ಈಗ ನನ್ ಜೊತೆ ನೀನ್ ನಡಿ. ನಂತರ ಯಮರಾಜ ಚಿತ್ರಸೇನನನ್ನು ಕರೆದೊಯ್ಯುತ್ತಾನೆ. ಅದಕ್ಕೆ ಹೇಳುವುದು ಅಹಂಕಾರ ಪಡುವುದು ಒಳ್ಳೆಯದಲ್ಲವೆಂದು.